ಶ್ರೀಕೃಷ್ಣನ ಅಂತಿಮ ಸಂಸ್ಕಾರದ ಸ್ಥಳ ಯಾವುದಾಗಿತ್ತು? ಭಗವಾನ್ ಕೃಷ್ಣನ ಕೊನೆಯ ಉಸಿರಿನ ಯಾತನೆ ಅಲ್ಲಿಂದಲೇ ಆರಂಭವಾಯಿತು. ರಾಧೆಯು ಗೋಲೋಕಕ್ಕೆ ಪ್ರಸ್ಥಾನ ಮಾಡುತ್ತಿದ್ದಂತೆ ಕೃಷ್ಣನ ಜೀವನದ ಸಂಜೆ ಮಬ್ಬಾಗಲು ಶುರುವಾಯಿತು. ಆದರೆ ರಾಧೆಯ ಅಗಲಿಕೆ ಮಾತ್ರ ಅವನ ಏಕೈಕ ವ್ಯಥೆಯಾಗಿರಲಿಲ್ಲ. ಅವನ ಜೀವನದ ಅತ್ಯಂತ ನೋವಿನ ಘಳಿಗೆಯನ್ನು ರೂಪಿಸಿದ ಮತ್ತೊಂದು ಶಾಪವಿತ್ತು, ಗಾಂಧಾರಿಯ ಶಾಪ. ಮಹಾಭಾರತದ ಸಂಗ್ರಾಮ ಮುಗಿದಿತ್ತು. ಕುರುಕ್ಷೇತ್ರದ ಮಣ್ಣಿನಲ್ಲಿ ಕೇವಲ ಬೂದಿ ಮತ್ತು ರಕ್ತದ ಗುರುತುಗಳು ಮಾತ್ರ ಬಾಕಿ ಉಳಿದಿದ್ದವು. ಗಾಂಧಾರಿ ತನ್ನ 100 ಮಕ್ಕಳ ಸಾವಿನ ನಂತರ ಅವರ ಸುಟ್ಟ ಶವಗಳ ಹತ್ತಿರ ಬಂದಾಗ ಅವಳ ಕೋಪ ಮತ್ತು ನೋವು ವರ್ಣನಾತೀತವಾಗಿತ್ತು. ಕೃಷ್ಣ ಈ ಯುದ್ಧವನ್ನು ತಡೆಯಬಲ್ಲವನಾಗಿದ್ದ ಎಂದು ಅವಳಿಗೆ ತಿಳಿದಿತ್ತು. ಕೃಷ್ಣ ತನ್ನ ಒಂದು ಸಣ್ಣ ನಗುವಿನ ಮೂಲಕ ಈ ಭಯಾನಕ ವಿನಾಶವನ್ನು ತಪ್ಪಿಸಬಹುದಿತ್ತು ಎಂದು ಅವಳು ನಂಬಿದ್ದಳು. ಆದರೆ ಅವನು ಹಾಗೆ ಮಾಡಿಲ್ಲ. ಸರಿಯಾದ ಹಾದಿಯ ಸ್ಥಾಪನೆಗಾಗಿ ತಪ್ಪು ಶಕ್ತಿಗಳ ಅಂತ್ಯವಾಗಲು ಅವನು ಬಿಟ್ಟನು. ಅದರ ಬೆಲೆ ಒಬ್ಬ ತಾಯಿಯ ಹೃದಯದ ನೋವಾಗಿದ್ದರೂ ಸರಿ. ಆಗ ನೋವಿನಿಂದ ತುಂಬಿದ ಗಾಂಧಾರಿ ಕೃಷ್ಣನ ಕಡೆಗೆ ದೃಷ್ಟಿ ಹಾಯಿಸಿದಳು. ಅವನ ಹತ್ತಿರ ಬಂದು ಕಣ್ಣೀರಿಡುತ್ತಾ ಹೇಳಿದಳು, ಹೇ ಮಾಧವ, ನಿನಗೆ ಎಲ್ಲವೂ ತಿಳಿದಿತ್ತು. ಆದರೂ ನನ್ನ 100 ಮಕ್ಕಳನ್ನು ಸಾವಿನ ಮುಖಕ್ಕೆ ತಳ್ಳಿದೆ. ನೀನು ಯುದ್ಧವನ್ನು ತಡೆಯಬಹುದಿತ್ತು. ಆದರೆ ನೀನು ಕೇವಲ ಪ್ರೇಕ್ಷಕನಾಗಿ ನೋಡುತ್ತಾ ನಿಂತೆ. ನನ್ನ ಮಾತೃತ್ವದ ಉರಿ ಇಂದು ನಿನಗೂ ತಟ್ಟಲಿ. ನನ್ನ ಕುಲ ಹೇಗೆ ಅಳಿದಿದೆಯೋ ಹಾಗೆಯೇ ಯಾದವ ಕುಲವೂ ನಾಶವಾಗಲಿ, ಮತ್ತು ನೀನು ಕೂಡ ನಿನ್ನ ಸಾವನ್ನು ಏಕಾಂಗಿಯಾಗಿ ಅನುಭವಿಸು ಎಂದು ನಾನು ನಿನಗೆ ಶಾಪ ನೀಡುತ್ತೇನೆ, ನಿನ್ನವರಿಂದ ದೂರವಾಗಿ ಒಂದು ಬಾಣದ ಚುಚ್ಚುವಿಕೆಯಲ್ಲಿ. ಕೃಷ್ಣನು ಗಾಂಧಾರಿಯ ಶಾಪವನ್ನು ಶಾಂತಭಾವದಿಂದ ಸ್ವೀಕರಿಸಿದನು, ಏಕೆಂದರೆ ಇದು ಕೂಡ ತಾನು ತಂದ ನ್ಯಾಯದ ಆಟದ ಭಾಗವೆಂದು ಅವನಿಗೆ ತಿಳಿದಿತ್ತು. ಅದೇ ನ್ಯಾಯದ ಬೆಂಕಿ ಈಗ ಅವನ ಸ್ವಂತ ಜನರನ್ನು ಸುಡಲಿಸಿತ್ತು. ಗಾಂಧಾರಿಯ ಶಾಪ, ರಾಧೆಯ ಅಗಲಿಕೆಯ ಪೀಡೆ ಮತ್ತು ಯಾದವ ಕುಲದ ವಿನಾಶ, ಇವೇ ಕೃಷ್ಣನ ಮಾನವ ರೂಪವನ್ನು ಅತ್ಯಂತ ಆಳವಾದ ದುಃಖದಿಂದ ತುಂಬಿಸಿದ ಕೊನೆಯ ಪುಟಗಳಾಗಿದ್ದವು. ತ್ರೇತಾಯುಗದಲ್ಲಿ ರಾಮನು ನೀಡಿದ ಆಶೀರ್ವಾದವು ದ್ವಾಪರದಲ್ಲಿ ಕೃಷ್ಣನ ಅಂತಿಮ ಲೀಲೆಯ ಕಾರಣವಾದದ್ದು ಹೇಗೆ ಎಂಬುದು ಈಗ ತಿಳಿಯೋಣ. ನೀವು ಕೃಷ್ಣನ ಕೊನೆಯ ಉಸಿರಿನ ಕಥೆಯನ್ನು ಮುಂದೆ ಕೇಳಲು ಬಯಸಿದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತ್ರೇತಾಯುಗದ ಆ ಕಾಲದಲ್ಲಿ ರಾಮನು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಮರಳಿ ಆದರ್ಶ ಆಡಳಿತದ ಅಡಿಪಾಯ ಹಾಕಿದ್ದನು. ಒಂದು ಸಂಜೆ ಅಯೋಧ್ಯೆಯ ಸುತ್ತಮುತ್ತ ಒಬ್ಬ ತಪಸ್ವಿ ರಾಕ್ಷಸ ಬಂದನು. ಅವನ ಹೆಸರು ಜರ. ಅವನು ಯುದ್ಧವನ್ನಾಗಲಿ ಅಥವಾ ಸೇಡನ್ನಾಗಲಿ ಬಯಸುತ್ತಿರಲಿಲ್ಲ. ಅವನು ಕೇವಲ ಒಂದು ಉತ್ತರವನ್ನು ಹುಡುಕುತ್ತಿದ್ದನು. ಜರನು ರಾಮನಿಗೆ ಹೇಳಿದನು, ಹೇ ಪ್ರಭು, ನೀವು ಸರಿಯಾದ ಮಾರ್ಗಕ್ಕಾಗಿ ರಾಕ್ಷಸರನ್ನು ಅಂತ್ಯಗೊಳಿಸಿದಿರಿ. ಆದರೆ ನಾನು ಎಂದಾದರೂ ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳಲು ಸಾಧ್ಯವೇ? ನಿಮ್ಮ ದಾರಿಯಲ್ಲಿ ನಾನು ಕೊನೆಯ ಅಡಚಣೆಯಾಗುವ ಅವಕಾಶ ನನಗೆ ಸಿಗುತ್ತದೆಯೇ? ರಾಮನು ಮೆಲ್ಲಗೆ ನಗುತ್ತಾ ಅವನ ಕಡೆಗೆ ನೋಡಿದನು. ಇದು ಯಾವುದೇ ಸಾಮಾನ್ಯ ಪ್ರಶ್ನೆಯಾಗಿರಲಿಲ್ಲ, ಮತ್ತು ರಾಮನು ಯಾವುದೇ ಸಾಮಾನ್ಯ ಉತ್ತರವನ್ನು ನೀಡುವವನಾಗಿರಲಿಲ್ಲ. ರಾಮನು ಹೇಳಿದನು, ನಾನು ದ್ವಾಪರದಲ್ಲಿ ಕೃಷ್ಣಾವತಾರ ತಾಳಿದಾಗ ನೀನು ಮನುಷ್ಯನ ರೂಪದಲ್ಲಿ ಜನ್ಮ ಪಡೆಯುತ್ತೀಯ, ಮತ್ತು ಅದೇ ಜೀವನವು ನೀನು ಇಂದು ಕೇಳುತ್ತಿರುವ ಅವಕಾಶವನ್ನು ನಿನಗೆ ನೀಡುತ್ತದೆ. ನಿನ್ನ ಕೈಯಿಂದಲೇ ಈ ಜಗತ್ತಿನಲ್ಲಿ ನನ್ನ ಲೀಲೆ ಮುಕ್ತಾಯವಾಗುತ್ತದೆ. ಇದು ನನ್ನ ವಾಗ್ದಾನ. ಜರನು ತಲೆಬಾಗಿ ಹೊರಟು ಹೋದನು. ಆ ವಾಗ್ದಾನವು ಯುಗಗಳ ನಂತರ ಒಂದು ದೊಡ್ಡ ರಹಸ್ಯದ ಆಧಾರವಾಗಲಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಸಮಯ ಕಳೆಯಿತು, ಯುಗಗಳು ಬದಲಾದವು, ಮತ್ತು ದ್ವಾಪರದಲ್ಲಿ ಆ ವಾಗ್ದಾನವು ನಿಧಾನವಾಗಿ ಕೃಷ್ಣನ ಅಂತಿಮ ಕ್ಷಣಗಳತ್ತ ಸಾಗತೊಡಗಿತು. ಲೀಲೆ ಪೂರ್ಣಗೊಂಡಾಗ ಮತ್ತು ಬ್ರಹ್ಮಾಂಡದ ಶ್ರೇಷ್ಠ ಪ್ರೇಮಿ ತನ್ನ ಅತ್ಯಂತ ಆಳವಾದ ಏಕಾಂತದಲ್ಲಿ ಮುಳುಗಿದಾಗ ಅದು ದ್ವಾರಕಿಯ ಅಂತಿಮ ಸಮಯವಾಗಿತ್ತು. ಎಲ್ಲವೂ ಮುಗಿದಿತ್ತು. ಯಾದವ ಕುಲದ ವಿನಾಶ, ಯುದ್ಧದ ಕೂಗುಗಳು ಮತ್ತು ತನ್ನವರದ್ದೇ ಕತ್ತಿಗಳಿಂದ ತುಂಡಾದ ನಾಳೆ. ಕೃಷ್ಣ ಈಗ ಸಂಪೂರ್ಣವಾಗಿ ಒಬ್ಬಂಟಿಯಾಗಿದ್ದನು. ಸುದರ್ಶನ ಚಕ್ರ ಅವನ ಜೊತೆಗಿರಲಿಲ್ಲ, ಅರ್ಜುನನಿಲ್ಲ, ರಾಧೆಯೂ ಇಲ್ಲ. ಅವನ ಹೃದಯಕ್ಕೆ ಅತ್ಯಂತ ಹತ್ತಿರವಾದ ಆತ್ಮ. ಕೃಷ್ಣ ಏಕಾಂತದಲ್ಲಿ ದ್ವಾರಕೆಯಿಂದ ಸಾಕಷ್ಟು ದೂರದಲ್ಲಿರುವ ಒಂದು ಶಾಂತ ಕಾಡನ್ನು ತಲುಪಿದನು. ಅಲ್ಲಿ ಒಂದು ಹಳೆಯ ಆಲದ ಮರವಿತ್ತು. ಅದರ ನೆರಳಿನಲ್ಲಿ ಕುಳಿತುಕೊಂಡನು. ಅವನ ಕೊರಳಲ್ಲಿ ಹಿಂದೆಂದೋ ರಾಧೆಗಾಗಿ ಮೊಳಗುತ್ತಿದ್ದ ಅದೇ ಕೊಳಲು ನೇತಾಡುತ್ತಿತ್ತು. ನಿಧಾನವಾಗಿ ಕಣ್ಣು ಮುಚ್ಚಿದನು, ಮತ್ತು ಕೊಳಲಿನ ಸ್ವರಗಳು ಗಾಳಿಯಲ್ಲಿ ಹರಡತೊಡಗಿದವು. ಆ ಸ್ವರಗಳಲ್ಲಿ ದುಃಖವಿತ್ತು, ಚಡಪಟಗೆಯಿತ್ತು, ಮತ್ತು ರಾಧೆಯ ಹೆಸರಿನ ಮೊರೆಯಿತ್ತು. ಅವನ ಬೆರಳುಗಳು ನಡುಗುತ್ತಿದ್ದವು, ಆದರೆ ರಾಗ ಮಾತ್ರ ರಾಧೆಯದ್ದೇ ಆಗಿತ್ತು. ಬಹಳ ದೂರದ ಗೋಲೋಕದಲ್ಲಿ ರಾಧೆ ಕುಳಿತಿದ್ದಳು. ಪರಂಧಾಮದ ಎತ್ತರದ ಮೆಟ್ಟಿಲುಗಳ ಮೇಲೆ ಆ ಕೊಳಲಿನ ಧ್ವನಿ ಕೇಳಿಸಿದ ತಕ್ಷಣ ರಾಧೆಯ ಕಣ್ಣಿಂದ ಅಶ್ರುಧಾರೆ ಹರಿಯತೊಡಗಿತು. ಕೃಷ್ಣ ಒಬ್ಬಂಟಿಯಾಗಿರುವುದನ್ನು ಅವಳು ನೋಡಿದಳು.
ಇಡೀ ಜಗತ್ತನ್ನು ಮೋಹದಿಂದ ಮುಕ್ತಗೊಳಿಸಿದ ಆ ಅಲೌಕಿಕ ಪ್ರೇಮದ ಮೂರ್ತಿ ಇಂದು ತಾನೇ ಮೋಹದ ಜಾಲದಲ್ಲಿ ಸಿಲುಕಿಕೊಂಡಿದೆ. ರಾಧೆ ನಡುಗುವ ನೋಟದಿಂದ ಕೃಷ್ಣನ ಕಡೆಗೆ ಕೈಚಾಚಿದಳು, ಆದರೆ ಅವಳಿಗೆ ಅವನನ್ನು ಮುಟ್ಟಲು ಸಾಧ್ಯವಾಗಿರಲಿಲ್ಲ. ಇಡೀ ಜಗತ್ತು ಪೂಜಿಸುವ ಗೋಲೋಕದ ದೇವಿ ಪರಬ್ರಹ್ಮ ಸ್ವರೂಪಿಣಿ ರಾಧೆ ಇಂದು ಕೃಷ್ಣನ ನೋವಿನ ಮುಂದೆ ಅಸಹಾಯಕಳಾಗಿದ್ದಳು. ಪ್ರಭು, ಈಗ ಸಾಕು ಮಾಡಿ ಎಂದು ರಾಧೆಯ ಆತ್ಮವು ಅಳುತ್ತಾ ಹೇಳಿತು. ನನ್ನನ್ನು ಹಿಂತಿರುಗಿ ಬರಲು ಬಿಡಿ. ನಾನು ಮತ್ತೆ ನಿಮ್ಮ ಕೊಳಲಿನ ಧ್ವನಿಯಾಗಿ ಮರಳುತ್ತೇನೆ. ನಾನು ಮತ್ತೆ ಬೃಂದಾವನದ ಬೀದಿಗಳಲ್ಲಿ ಹರಿಯುತ್ತೇನೆ. ಆದರೆ ಈ ಏಕಾಂತವನ್ನು ನನಗೆ ಸಹಿಸಲು ಸಾಧ್ಯವಿಲ್ಲ. ಆದರೆ ಕೃಷ್ಣ ಸುಮ್ಮನಿದ್ದನು. ಕೊಳಲು ನಿಲ್ಲಲಿಲ್ಲ. ಸ್ವರಗಳು ಮಾತ್ರ ಕ್ಷೀಣವಾದವು. ಯಾವುದೋ ನದಿಯ ಕೊನೆಯ ಅಲೆಗಳು ಬಂಡೆಗಳಿಗ ಬಡಿದು ಸುಸ್ತಾದಂತೆ. ಆಕಾಶವು ಮೌನದಲ್ಲಿ ಮುಳುಗಿತ್ತು. ಭೂಮಿ ಸ್ತಬ್ಧವಾಗಿತ್ತು. ಮತ್ತು ಸ್ವತಃ ಈಶ್ವರನೇ ಸುಸ್ತಾದ ಆ ಕ್ಷಣದಿಂದ ಮುಂದೆ ಸಾಗುವುದನ್ನು ಸಮಯವೂ ಮರೆತಂತೆ ಭಾಸವಾಯಿತು. ನಿಧಾನವಾಗಿ ಸಂಜೆ ಇಳಿಯುತ್ತಿತ್ತು. ವರ್ಷಗಳಿಂದ ಕೇವಲ ಸಾಕ್ಷಿಯಾಗಿದ್ದ ಆ ಆಲದ ಮರ ಇಂದು ಕೃಷ್ಣನ ಕೊನೆಯ ಉಸಿರಿಗೆ ಸಾಕ್ಷಿಯಾಗಲಿತ್ತು. ಇಡೀ ಯುಗವನ್ನು ಸಂಭಾಳಿಸಿದ ಯಾರ ಇಶಾರೆಯ ಮೇಲೆ ಸರಿಯಾದ ಹಾದಿ ನಿಂತಿತ್ತೋ ಅಂತಹ ದೇಹವು ಅದರ ಬೇರುಗಳ ಹತ್ತಿರ ಕುಳಿತಿತ್ತು. ಇಂದು ಅದೇ ದೇಹವು ನಡುಗುತ್ತಿತ್ತು, ಒಬ್ಬಂಟಿಯಾಗಿ, ಶಾಂತವಾಗಿ ಮತ್ತು ಚೂರಾದಂತೆ. ಕೃಷ್ಣನ ಕಣ್ಣುಗಳು ಮುಚ್ಚಿದ್ದವು, ಆದರೆ ಮನಸ್ಸಿನಲ್ಲಿ ಚಂಡಮಾರುತ ಎದ್ದಿತ್ತು. ಒಂದು ಜೀವನದಲ್ಲಿ ಎಂದೂ ವಿಶ್ರಾಂತಿ ಸಿಗಲಿಲ್ಲ. ನಾನು ಹುಟ್ಟಿದಾಗ ತಾಯಿಯ ಮಡಿಲು ಕೂಡ ಪೂರ್ಣವಾಗಿ ಸಿಗಲಿಲ್ಲ. ದೇವಕಿಯ ಗರ್ಭದಿಂದ ಜನ್ಮಿಸಿದೆ. ಆದರೆ ಮೊದಲ ಬಾರಿ ಕಣ್ಣು ಬಿಟ್ಟಾಗ ಸುತ್ತಲೂ ಸೆರೆಮನೆಯ ಗೋಡೆಗಳಿದ್ದವು. ಯಶೋದಾ ತಾಯಿ ಸಾಕಿ ಬೆಳೆಸಿದಳು. ಆದರೆ ಜನ್ಮ ನೀಡಿದ ತಾಯಿಯನ್ನು ನೋಡುವ ಅವಕಾಶವೂ ಸಿಗಲಿಲ್ಲ. ತಾಯಿಯ ಸ್ಪರ್ಶದ ಹಂಬಲ, ಬಾಲ್ಯದ ಮುಗ್ಧನಗೂ ಎಂದಿಗೂ ಅನುಭವಿಸಲು ಸಾಧ್ಯವಾಗಲಿಲ್ಲ. ಮಕ್ಕಳು ಆಟವಾಡುವ ವಯಸ್ಸಿನಲ್ಲಿ ನಾನು ದಾನವರೊಂದಿಗೆ ಹೋರಾಡಿದೆ. ನಂತರ ಬಂದದ್ದು ಪ್ರೀತಿ. ರಾಧೆ ನನ್ನ ಅತ್ಯಂತ ಸುಂದರ, ಅತ್ಯಂತ ಪವಿತ್ರ ಅನುಭವ. ಆದರೆ ಏನು ಸಿಕ್ಕಿತು? ಹೆಸರಿನೊಂದಿಗೆ ಸೇರಲು ಸಾಧ್ಯವಾಗಲಿಲ್ಲ. ಜೀವನ ಪರ್ಯಂತ ಜೊತೆಗಿರಲು ಸಾಧ್ಯವಾಗಲಿಲ್ಲ. ನಾನು ಪ್ರೀತಿಸಿದೆ, ಆದರೆ ಅದನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಪ್ರತಿ ಜನ್ಮದಲ್ಲೂ ಅವಳಿಂದ ದೂರವಾಗುವುದು ನಿಶ್ಚಿತವಾಗಿತ್ತು. ಇದೇನಾ ಪ್ರೀತಿ? ನಾನು ರಾಧೆಯನ್ನು ಹಿಂದೆ ಬಂದೆ, ಬೃಂದಾವನವನ್ನು ಹಿಂದೆ ಬಂದೆ, ಮತ್ತು ಹಿಂದೆ ಉಳಿದಿದ್ದು ನನ್ನ ಹೃದಯ, ನನ್ನ ಬಾಲ್ಯ. ಬಾಲ್ಯದಿಂದಲೇ ಹೆಗಲಿನ ಮೇಲೆ ಪ್ರಪಂಚ, ಯುದ್ಧ, ನ್ಯಾಯ, ಸರಿಯಾದ ಹಾದಿಯ ಹೊರೆಯಿತ್ತು. ಒಮ್ಮೆ ದ್ರೌಪದಿಯ ಗೌರವದ ರಕ್ಷಣೆ, ಒಮ್ಮೆ ಅರ್ಜುನನ ಆತಂಕದಲ್ಲಿ ಮುಳುಗಿದ ಆಲೋಚನೆಯನ್ನು ಎಚ್ಚರಿಸುವುದು. ಮಹಾಭಾರತ ಕಾದಾಡಿದೆ, ಆದರೆ ಏನು ಸಾಧಿಸಿದೆ? ನನ್ನವರೆಲ್ಲರನ್ನೂ ಕಳೆದುಕೊಂಡೆ. ಸೋದರನಾಗಿದ್ದ ಕರ್ಣ ಕೊಲ್ಲಲ್ಪಟ್ಟನು. ಯಾರಿಂದ ವಿಯಮಗಳನ್ನು ಕಲಿತೆನೋ ಆ ಭೀಷ್ಮರನ್ನು ಶರಶಯ್ಯೆಯಲ್ಲಿ ಬಿಡಬೇಕಾಯಿತು. ಯಾರಿಂದ ವಿದ್ಯೆ ಪಡೆದೆನೋ ಆ ದ್ರೋಣರನ್ನು ಯುದ್ಧದಲ್ಲಿ ಕೆಡವಲಾಯಿತು. ತಾತ, ಮುತ್ತಾತ, ಸಹೋದರರು, ಮಕ್ಕಳು ಎಲ್ಲರನ್ನೂ ಅಳಿಸಿ ಹಾಕಿದೆ. ನಾನು ಸರಿಯಾದ ಹಾದಿಯನ್ನು ಉಳಿಸಿದೆ, ಆದರೆ ನನ್ನ ಕುಲವನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಯಾದವ ಕುಲ, ಸ್ವಂತ ಜನರ ಕೈಯಿಂದಲೇ ಸ್ವಂತ ಜನರ ಅಂತ್ಯ. ನಾನು ಎಲ್ಲವನ್ನೂ ಕಳೆದುಕೊಂಡೆ. ಇಂದು ಬಲರಾಮನಿಲ್ಲ, ಸುದಾಮನಿಲ್ಲ, ಅರ್ಜುನನಿಲ್ಲ, ರಾಧೆಯೂ ಇಲ್ಲ, ಆ ಬೃಂದಾವನವೂ ಇಲ್ಲ. ನನ್ನ ಬಳಿ ಇರುವುದು ಕೇವಲ ಒಂದು ಕೊಳಲು. ಅದನ್ನು ಕೇಳುವ ಕಿವಿಗಳು ಈಗ ಉಳಿದಿಲ್ಲ. ಈಗ ಬಾರಿಸಿದರೆ ಪ್ರತಿ ರಾಗದಲ್ಲೂ ರಾಧೆಯ ನೆನಪು ನೋವಾಗಿ ಮರಳುತ್ತದೆ. ಇಂದು ನಾನು ಸೋತಿದ್ದೇನೆ. ಜಗತ್ತಿಗೆ ಕಲಿಸುತ್ತಾ ಪ್ರೀತಿಯನ್ನೇ ಬಿಡಬೇಕಾಯಿತು. ತಾಯಿ ಸಿಕ್ಕಿದಳು, ದೂರವಾದಳು. ಸಹೋದರರು ಸಿಕ್ಕಿದರು, ಸಂಗ್ರಾಮದಲ್ಲಿ ಕಳೆದುಕೊಂಡೆ. ಅಧಿಕಾರ ಸಿಕ್ಕಿತು, ಆದರೆ ಸಂತೋಷ ಎಂದೂ ಬರಲಿಲ್ಲ. ಇಷ್ಟೆಲ್ಲ ಅನುಭವಿಸಿದ ನಂತರವೂ ಇಂದು ನನ್ನ ಕೊನೆಯ ಉಸಿರುಗಳು ಎಣಿಸುತ್ತಿವೆ, ಮತ್ತು ಈ ಆಲದ ಮರದ ಕೆಳಗೆ ನಾನು ಒಬ್ಬಂಟಿಯಾಗಿದ್ದೇನೆ. ನನ್ನ ಮುರಿದ ಕೊಳಲನ್ನು ಹೊರತುಪಡಿಸಿ ಇಲ್ಲಿ ಯಾರೂ ಇಲ್ಲ. ಬಹುಶಃ ಈಗ ಇದೇ ಸರಿಯಾಗಿದೆ. ಬಹುಶಃ ಈಗ ರಾಧೆಯ ಬಳಿಗೆ ಮರಳುವ ಸಮಯ ಬಂದಿದೆ. ಬಹುಶಃ ಈಗ ನಾನೂ ಕೂಡ ಶಾಂತಿಗೆ ಅರ್ಹನಾಗಿದ್ದೇನೆ. ನಿಧಾನವಾಗಿ ಕೃಷ್ಣನು ಕೊಳಲನ್ನು ತುಟಿಗಳಿಂದ ದೂರ ಮಾಡುತ್ತಾನೆ ಮತ್ತು 2 ಕೈಗಳಿಂದ ಅದನ್ನು ಒತ್ತುತ್ತಾನೆ. ಕೊಳಲಿನ ಒಂದು ಭಾಗ ಮುರಿದು ಹೋಗುತ್ತದೆ. ರಾಧೆಯ ನೆನಪು ಕೃಷ್ಣನ ಆತ್ಮದೊಂದಿಗೆ ಮುರಿದು ಆ ಆಲದ ಮರದ ಕೆಳಗೆ ಎಲ್ಲೋ ಕಳೆದು ಹೋಗುತ್ತದೆ. ಈಗ ಕೇವಲ ಒಂದು ಆಳವಾದ ಮೌನವಿದೆ. ಸ್ವತಃ ಸಮಯವೇ ನಿಂತು ಹೋದಂತೆ ಭಾಸವಾಯಿತು. ಆಲದ ಮರದ ಕೆಳಗೆ ಕೃಷ್ಣ ನೆಲದ ಮೇಲೆ ಮಲಗಿದ್ದನು. ನೋಟವು ಆಕಾಶದ ಕಡೆಗಿತ್ತು. ಕೊಳಲು ಈಗಲೂ ಅವನ ತುಟಿಗಳಿಗೆ ಅಂಟಿಕೊಂಡಿತ್ತು. ಆದರೆ ಈಗ ಯಾವುದೇ ರಾಗ ಹೊರಹೊಮ್ಮುತ್ತಿರಲಿಲ್ಲ. ದೇಹ ದಣಿದಿತ್ತು, ಮನಸ್ಸು ಬರಿದಾಗಿತ್ತು. ಆಗ ದೂರದ ಕಾಡಿನಲ್ಲಿ ಬೇಟೆಗಾರ ಜರ ತನ್ನ ಬೇಟೆಯ ಹುಡುಕಾಟದಲ್ಲಿ ಅಲೆಯುತ್ತಿದ್ದನು. ಅವನ ದೃಷ್ಟಿ ಕೃಷ್ಣನ ಪಾದಗಳ ಮೇಲೆ ಬಿತ್ತು. ಹಳದಿ ವಸ್ತ್ರದ ಹೊಳಪು ಮತ್ತು ಪಾದದ ಹೆಬ್ಬೆರಳನ್ನು ದೂರದಿಂದ ನೋಡಿ ಪೊಡೆಗಳಲ್ಲಿ ಯಾವುದೋ ಜಿಂಕೆ ಅಡಗಿದೆ ಎಂದು ಅವನಿಗೆ ಅನಿಸಿತು. ಜರನು ಆಲೋಚಿಸದೆ ಬಿಲ್ಲನ್ನು ಎತ್ತಿ ಬಾಣ ಹೂಡಿಬಿಟ್ಟನು. ಬಾಣ ಗಾಳಿಯನ್ನು ಸೀಳಿದಂತೆ ನೇರವಾಗಿ ಕೃಷ್ಣನ ಪಾದಕ್ಕೆ ಹೋಗಿ ನಾಟಿತು.
ಪ್ರಭು, ನನ್ನಿಂದ ದೊಡ್ಡ ತಪ್ಪಾಯಿತು, ನಾನು ದೋಷಿ ಎಂದು ಜರ ಹೇಳಿದನು. ಕೃಷ್ಣನು ದಣಿದ ದಣಿಯಲ್ಲಿ ಹೇಳಿದನು, ಏಳು ಜರ, ನೀನು ನಿನ್ನ ಕೆಲಸ ಮಾಡಿದ್ದೀಯಾ? ಇದು ನಾನು ನನ್ನ ದೇಹವನ್ನು ತ್ಯಜಿಸಬೇಕಾದ ಕ್ಷಣವಾಗಿತ್ತು. ಇದು ನಿನ್ನದಲ್ಲ, ನನ್ನ ಕರ್ಮಗಳ ಫಲವಾಗಿತ್ತು. ನೀನು ಕೇವಲ ಮಾಧ್ಯಮವಾದೆ. ಜರನು ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಕೃಷ್ಣನು ಕಣ್ಣು ಮುಚ್ಚಿದನು. ನಾನು ಜನ್ಮಿಸಿದೆ, ನನ್ನ ಕುಲ ಅಳಿಯುವುದನ್ನು ನೋಡಿದೆ, ಸರಿಯಾದ ಹಾದಿಗಾಗಿ ನನ್ನವರನ್ನೇ ಕಳೆದುಕೊಂಡೆ. ಪ್ರತಿ ಜೀವನದಲ್ಲೂ ಪ್ರೀತಿಯನ್ನು ಪಡೆದೆ, ಆದರೆ ಅದನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಆದರೆ ಇಂದು ವಿಶ್ರಾಂತಿಯ ಸಮಯ. ನಿಧಾನವಾಗಿ ಅವನ ಧ್ವನಿ ಕಡಿಮೆಯಾಗತೊಡಗಿತು. ಕೊನೆಯ ಉಸಿರನ್ನು ಎಳೆಯುವಾಗ ಅವನ ತುಟಿಗಳಿಂದ ಒಂದು ಶಬ್ದ ಹೊರಬಂತು, ರಾಧೆ ರಾಧೆ ಎಂದು, ಮತ್ತು ಕೃಷ್ಣನು ದೇಹ ತ್ಯಜಿಸಿದನು. ನೋಡಿ, ಮೂರನೆಯ ಭಾಗದಲ್ಲಿ ಕೃಷ್ಣನ ಅಂತಿಮ ಸಂಸ್ಕಾರ ಹೇಗೆ ನಡೆಯಿತು. ನಿಮ್ಮ ಆತ್ಮವನ್ನು ಅಲ್ಲಾಡಿಸುವ ಆ ದೃಶ್ಯ. ಕಾಡಿನ ಆ ಶಾಂತ ನೆರಳಿನಲ್ಲಿ ಆಲದ ಮರ ನಿಂತಿದ್ದ ಕಡೆ ಶ್ರೀಕೃಷ್ಣನ ದೇಹವು ಈಗ ನಿಶ್ಚಲವಾಗಿತ್ತು. ಅವನ ಕಣ್ಣುಗಳು ಆಕಾಶದ ಕಡೆಗಿದ್ದವು, ಅನಂತದ ಹುಡುಕಾಟದಲ್ಲಿ ಕಳೆದುಹೋದಂತೆ. ಬೃಂದಾವನದ ಬೀದಿಗಳಲ್ಲಿ ಪ್ರೇಮದ ರಾಗವಾಗಿ ಮೊಳಗುತ್ತಿದ್ದ ಕೊಳಲು ಈಗ ಅವನ ಕೈಗಳಲ್ಲಿ ಮುರಿದು ಬಿದ್ದಿತ್ತು. ಯಾರ ಬಾಣವೂ ಅರಿಯದಂತೆ ಕೃಷ್ಣನ ಲೀಲೆಯನ್ನು ಈ ಭೂಮಿಯ ಮೇಲೆ ಮುಕ್ತಾಯಗೊಳಿಸಿತೋ ಆ ಬೇಟೆಗಾರ ಜರ ಈಗಲೂ ಅವನ ಚರಣಗಳ ಹತ್ತಿರ ನಿಂತಿದ್ದನು. ಅವನ ಮುಖವು ಕಣ್ಣೀರಿನಿಂದ ಒದ್ದೆಯಾಗಿತ್ತು, ಮತ್ತು ಅವನ ಮನಸ್ಸು ಅಪರಾಧ ಪ್ರಜ್ಞೆಯ ಬೆಂಕಿಯಲ್ಲಿ ಸುಡುತ್ತಿತ್ತು. ಪ್ರಭು, ನಾನು ಏನು ಮಾಡಿಬಿಟ್ಟೆ ಎಂದು ಜರ ಮತ್ತೆ ಮತ್ತೆ ಹೇಳುತ್ತಿದ್ದನು. ಆದರೆ ಕೃಷ್ಣನ ಮುಖ ಶಾಂತವಾಗಿತ್ತು. ಆ ಬಾಣದ ಚುಚ್ಚುವಿಕೆಯನ್ನು ಕೂಡ ಅವನು ತನ್ನ ಲೀಲೆಯ ಭಾಗವೆಂದು ಒಪ್ಪಿಕೊಂಡಂತೆ ಇತ್ತು. ಕಾಡಿನ ಮೌನವನ್ನು ಮುರಿಯುತ್ತಾ ಗಾಳಿಯಲ್ಲಿ ಒಂದು ಸಣ್ಣ ಸಪ್ಪಳವಾಯಿತು. ಪ್ರಕೃತಿಯೂ ಆ ಕ್ಷಣದ ಗಾಂಭೀರ್ಯವನ್ನು ಅರ್ಥಮಾಡಿಕೊಳ್ಳುತ್ತಿರುವಂತೆ ಇತ್ತು. ಜರನು ಈಗಲೂ ತನ್ನ ಕೃತ್ಯಕ್ಕೆ ನಡುಗುತ್ತಾ ನಿಧಾನವಾಗಿ ಎದ್ದನು. ಕೃಷ್ಣನ ದೇಹದಲ್ಲಿ ಈಗ ಯಾವುದೇ ಚಲನೆಯಿರಲಿಲ್ಲ ಎಂದು ಅವನು ಕಂಡನು. ಅವನ ತುಟಿಗಳ ಮೇಲೆ ಸಣ್ಣ ನಗು ಇತ್ತು. ಅವನು ರಾಧೆಯ ಜೊತೆ ಗೋಲೋಕದಲ್ಲಿ ಈಗಾಗಲೇ ಸೇರಿರುವಂತೆ. ಜರನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಅವನು ಒಬ್ಬ ಸಾಮಾನ್ಯ ಬೇಟೆಗಾರನಾಗಿದ್ದನು. ಅವನ ಕೈಯಿಂದ ಅರಿಯದಂತೆ ಒಂದು ಅಗಾಧ ಘಟನೆ ನಡೆದು ಹೋಗಿತ್ತು. ಈ ಪವಿತ್ರ ದೇಹವನ್ನು ಹೀಗೆ ಕಾಡಿನಲ್ಲಿ ಬಿಡಲು ಸಾಧ್ಯವಿಲ್ಲ ಎಂದು ಅವನು ಆಲೋಚಿಸಿದನು. ಹತ್ತಿರದ ಗ್ರಾಮಸ್ಥರನ್ನು ಕರೆಯಲು ಅವನು ನಿರ್ಧರಿಸಿದನು. ಜರನು ವೇಗವಾಗಿ ಹತ್ತಿರದ ಹಳ್ಳಿಯ ಕಡೆಗೆ ಓಡಿದನು. ಅವನ ಧ್ವನಿಯಲ್ಲಿ ಗಾಬರಿಯಿತ್ತು, ಮತ್ತು ಹೃದಯವು ಭಯದಿಂದ ತುಂಬಿತ್ತು. ಹಳ್ಳಿಯನ್ನು ತಲುಪಿದ ತಕ್ಷಣ ಅವನು ಜನರನ್ನು ಒಟ್ಟುಗೂಡಿಸಿ ಅಳುತ್ತಾ ಹೇಳಿದನು, ನಾನು ಒಂದು ಘೋರ ತಪ್ಪನ್ನು ಮಾಡಿದೆ. ಕಾಡಿನಲ್ಲಿ ಒಬ್ಬ ಮಹಾಪುರುಷನ ದೇಹ ಬಿದ್ದಿದೆ. ನಾನು ಅರಿಯದಂತೆ ಅವರಿಗೆ ಬಾಣ ಬಿಟ್ಟೆ. ದಯವಿಟ್ಟು ನನ್ನೊಂದಿಗೆ ಬನ್ನಿ, ನಾವು ಅವರ ಅಂತಿಮ ಕ್ರಿಯೆಯನ್ನು ಮಾಡಬೇಕು. ಹಳ್ಳಿಯ ಜನರು ಜರನ ಮಾತನ್ನು ಕೇಳಿದರು, ಆದರೆ ಅವರ ಮನಸ್ಸಿನಲ್ಲಿ ಸಂಶಯವಿತ್ತು. ಜರನು ಯಾರ ಬಗ್ಗೆ ಇಷ್ಟು ವ್ಯಾಕುಲನಾಗಿದ್ದಾನೋ ಅವರು ಸಾಮಾನ್ಯ ಮನುಷ್ಯನಾಗಿರಲು ಸಾಧ್ಯವಿಲ್ಲ ಎಂದು ಅವರು ಯೋಚಿಸಿದರು. ಕೆಲವು ಹಿರಿಯರು ಜರನನ್ನು ಕೇಳಿದರು, ಅವರು ಯಾರಾಗಿದ್ದರು? ಯಾರಾದರೂ ಸಂತ ಅಥವಾ ತಪಸ್ವಿಯೇ? ಜರನು ತಲೆಬಾಗಿ ಹೇಳಿದನು, ನನಗೆ ಗೊತ್ತಿಲ್ಲ, ಆದರೆ ಅವರ ಮುಖದಲ್ಲಿ ಅಂತಹ ಶಾಂತಿಯಿತ್ತು. ಅವರು ಯಾವುದೇ ಸಾಮಾನ್ಯ ಮನುಷ್ಯನಂತಿರಲಿಲ್ಲ. ಅವರ ಕೊರಳಲ್ಲಿ ಒಂದು ಮುರಿದ ಕೊಳಲಿತ್ತು, ಮತ್ತು ಅವರ ಬಟ್ಟೆಗಳು ಹಳದಿ ಬಣ್ಣದಾಗಿದ್ದವು. ಇದನ್ನು ಕೇಳಿದ ತಕ್ಷಣ ಹತ್ತಿರದ ಆಶ್ರಮದಲ್ಲಿದ್ದ ಒಬ್ಬ ಹಿರಿಯ ಸಾಧು ದಂಗಾದರು. ಅವರು ಹೇಳಿದರು, ಇವರು ಶ್ರೀಕೃಷ್ಣನೇ ಇರಬಹುದು, ದ್ವಾರಕೆಯ ಒಡೆಯ, ಯಾದವರ ರಕ್ಷಕ. ನಡೆರಿ, ಬೇಗ ಹೋಗೋಣ. ಸಾಧುವಿನ ಮಾತನ್ನು ಕೇಳಿ ಹಳ್ಳಿಯಲ್ಲಿ ಅಲ್ಲೂಲಕಲ್ಲೋಲವಾಯಿತು. ಜನರು ತಮ್ಮ ಮನೆಗಳಿಂದ ಹೊರಬಂದರು ಮತ್ತು ಒಂದು ಮೆರವಣಿಗೆಯಂತೆ ಹೊರಟರು. ಮಕ್ಕಳು, ವೃದ್ಧರು, ಯುವಕರು ಎಲ್ಲರೂ ಕೃಷ್ಣನ ದೇಹ ಬಿದ್ದಿದ್ದ ಆ ಆಲದ ಮರದ ಕಡೆಗೆ ನಡೆದರು. ಜನರು ಕಾಡನ್ನು ತಲುಪಿದಾಗ ಅಲ್ಲಿನ ದೃಶ್ಯ ಕಂಡು ಎಲ್ಲರ ಕಣ್ಣುಗಳು ತೇವವಾದವು. ಶ್ರೀಕೃಷ್ಣನ ದೇಹವು ಆಲದ ಮರದ ನೆರಳಿನಲ್ಲಿ ಮಲಗಿತ್ತು. ಜರನ ಬಾಣ ತಗಿಲಿದ ಜಾಗದಲ್ಲಿ ಪಾದಗಳ ಮೇಲೆ ರಕ್ತದ ಕೆಲವು ಹನಿಗಳಿದ್ದವು, ಆದರೆ ಅವರ ಮುಖದಲ್ಲಿ ಜೀವನದಲ್ಲೂ ಅವರ ಗುರುತಾಗಿದ್ದ ಅದೇ ದಿವ್ಯ ಶಾಂತಿಯಿತ್ತು. ಹಳ್ಳಿಯ ಒಬ್ಬ ವೃದ್ಧ ಮಹಿಳೆಯು ಅಳುತ್ತಾ ಹೇಳಿದಳು, ಇವರು ನಮ್ಮ ಕೃಷ್ಣನೇ. ಯಾರ ಬಗ್ಗೆ ನಾವು ಕೇಳಿದ್ದೇವೋ ಅವರೇ ಇವರು. ಬೃಂದಾವನದಲ್ಲಿ ಗೋಪಿಯರೊಂದಿಗೆ ರಾಸಲೀಲೆ ಆಡಿದವರೇ ಇವರು. ಕುರುಕ್ಷೇತ್ರದಲ್ಲಿ ಧರ್ಮವನ್ನು ಸ್ಥಾಪಿಸಿದವರೇ ಇವರು. ಜನರು ಅವರ ಚರಣಗಳಿಗೆ ನಮಸ್ಕರಿಸಿದರು. ಕೆಲವರು ಅವರ ಪಾದಗಳನ್ನು ಮುಟ್ಟಿದರು. ಸಾಧು ಮುಂದೆ ಬಂದು ಹೇಳಿದರು, ನಾವು ಅವರ ಅಂತಿಮ ಕ್ರಿಯೆಗೆ ತಯಾರಿ ನಡೆಸಬೇಕು. ಇದು ಯಾವುದೇ ಸಾಮಾನ್ಯ ದೇಹವಲ್ಲ. ಈ ಯುಗವನ್ನು ನಡೆಸಿದ ಆ ಪರಮಾತ್ಮನ ಶರೀರವಿದು. ನಾವು ಸಂಪೂರ್ಣ ಶ್ರದ್ಧೆ ಮತ್ತು ವಿಧಿವತ್ತಾಗಿ ಅವರ ಅಂತಿಮ ಯಾತ್ರೆಯನ್ನು ನಡೆಸಬೇಕು.
ಹಳ್ಳಿಯವರು ಸಾಧುವಿನ ಮಾತನ್ನು ಒಪ್ಪಿ ತಕ್ಷಣ ತಯಾರಿ ಆರಂಭಿಸಿದರು. ಕೆಲವರು ಕಟ್ಟಿಗೆಗಳನ್ನು ಸಂಗ್ರಹಿಸಲು ಹೋದರು. ಕೆಲವರು ಪವಿತ್ರ ನೀರನ್ನು ತರಲು ಹತ್ತಿರದ ನದಿಯ ಕಡೆಗೆ ಹೊರಟರು. ಜರನು ಈಗಲೂ ಒಂದು ಮೂಲೆಯಲ್ಲಿ ನಿಂತಿದ್ದನು. ತನ್ನ ಅಪರಾಧದ ಹೊರೆಯಿಂದ ಕುಗ್ಗಿದ್ದನು. ಸಾಧು ಅವನನ್ನು ನೋಡಿ ಹೇಳಿದರು, ಜರ, ನೀನು ನಿನ್ನನ್ನು ದೋಷಿ ಎಂದು ಭಾವಿಸುವ ಅಗತ್ಯವಿಲ್ಲ. ನೀನು ಕೇವಲ ಮೊದಲೇ ಬರೆಯಲ್ಪಟ್ಟ ಆ ಲೀಲೆಯ ಭಾಗವಾದೆ. ಅವರ ಅಂತ್ಯ ಈ ರೀತಿಯಾಗಲಿ ಎಂಬುದು ಕೃಷ್ಣನ ಇಚ್ಛೆಯೇ ಆಗಿತ್ತು. ಹಳ್ಳಿಯವರು ಸೇರಿ ಚಂದನದ ಚಿತೆಯನ್ನು ಸಿದ್ಧಪಡಿಸಿದರು. ಅವರು ಹತ್ತಿರದ ನದಿಯಿಂದ ಪವಿತ್ರ ನೀರನ್ನು ತಂದು ಕೃಷ್ಣನ ದೇಹಕ್ಕೆ ಸ್ನಾನ ಮಾಡಿಸಿದರು. ಒಬ್ಬ ಯುವತಿಯು ತನ್ನ ಮನೆಯಿಂದ ಸುಗಂಧಿತ ಹೂಗಳನ್ನು ತಂದು ಅವರ ದೇಹದ ಮೇಲೆ ಅರ್ಪಿಸಿದಳು. ಕೊಳಲುಗಳನ್ನು ಮಾಡುವಲ್ಲಿ ಪ್ರವೀಣನಾದ ಒಬ್ಬ ವೃದ್ಧ ಕುಶಲಕರ್ಮಿಯು ಮುರಿದ ಕೊಳಲನ್ನು ನೋಡಿ ಅಳುತ್ತಾ ಹೇಳಿದನು, ಇದೇ ಆ ಕೊಳಲು. ಯಾರ ಸ್ವರಗಳು ಬೃಂದಾವನವನ್ನು ಮೋಹಿಸಿದ್ದವೋ ಅದೇ ಇದು. ಇದನ್ನು ಕೂಡ ಪ್ರಭುವಿನ ಜೊತೆ ಅಂತಿಮ ಯಾತ್ರೆಯಲ್ಲಿ ಇಡಲಿ. ಅವನು ಆ ಕೊಳಲನ್ನು ಬಹಳ ಜತನವಾಗಿ ಕೃಷ್ಣನ ದೇಹದ ಹತ್ತಿರ ಇಟ್ಟನು. ಸಾಧು ಮಂತ್ರಘೋಷ ಆರಂಭಿಸಿದರು. ಹಳ್ಳಿಯ ಜನರು ಸೇರಿ ಭಜನೆ ಹಾಡತೊಡಗಿದರು. ಹರೇ ಕೃಷ್ಣ ಹರೇ ರಾಮ ಧ್ವನಿ ಗಾಳಿಯಲ್ಲಿ ಮೊಳಗತೊಡಗಿತು. ಈ ದೃಶ್ಯ ಎಷ್ಟು ಭಾವುಕವಾಗಿತ್ತೆಂದರೆ ಆಕಾಶದಲ್ಲಿ ಮೋಡಗಳು ಕವಿದವು. ಪ್ರಕೃತಿಯು ಈ ಕ್ಷಣದ ಗಾಂಭೀರ್ಯವನ್ನು ಅರ್ಥಮಾಡಿಕೊಳ್ಳುತ್ತಿರುವಂತೆ ಇತ್ತು. ಚಿತೆ ಸಿದ್ಧವಾಗಿತ್ತು. ಕೃಷ್ಣನ ದೇಹವನ್ನು ನಿಧಾನವಾಗಿ ಚಿತೆಯ ಮೇಲೆ ಇರಿಸಲಾಯಿತು. ಅವರ ಹಳದಿ ವಸ್ತ್ರಗಳು ಈಗಲೂ ಸೂರ್ಯನ ಕೊನೆಯ ಕಿರಣಗಳಂತೆ ಹೊಳೆಯುತ್ತಿದ್ದವು. ಸಾಧು ಅಗ್ನಿ ಪ್ರಜ್ವಲಿಸಿದರು ಮತ್ತು ನಿಧಾನವಾಗಿ ಚಿತೆಯ ಜ್ವಾಲೆಗಳು ಏಳತೊಡಗಿದವು. ಅದೇ ಸಮಯದಲ್ಲಿ ಗೋಲೋಕದಲ್ಲಿ ರಾಧೆ ಕುಳಿತಿದ್ದಳು. ಅವಳ ಕಣ್ಣುಗಳು ಈಗಲೂ ಅಶ್ರುಪೂರ್ಣವಾಗಿದ್ದವು. ಭೂಮಿಯ ಮೇಲೆ ಚಿತೆಯ ಜ್ವಾಲೆಗಳು ಏರುತ್ತಿದ್ದಂತೆ ಗೋಲೋಕದಲ್ಲಿ ಒಂದು ಹಗುರವಾದ ಗಾಳಿ ಬೀಸಿತು. ರಾಧೆ ಕಣ್ಣು ಮುಚ್ಚಿ ನಿಧಾನವಾಗಿ ಹೇಳಿದಳು, ಕೃಷ್ಣ, ನೀನು ನಿನ್ನ ಲೀಲೆಯನ್ನು ಪೂರ್ಣಗೊಳಿಸಿದೆ. ಆದರೆ ನಿನ್ನ ಪ್ರೇಮ ಎಂದಿಗೂ ಮುಗಿಯುವುದಿಲ್ಲ. ನೀನು ನನ್ನೊಂದಿಗೆ ಗೋಲೋಕದಲ್ಲಿದ್ದೀಯಾ ಮತ್ತು ನಾನು ನಿನ್ನೊಂದಿಗೆ ಬೃಂದಾವನದಲ್ಲಿದ್ದೇನೆ. ಈ ಅಗಲಿಕೆ ಕೇವಲ ಶರೀರದ್ದಾಗಿತ್ತು. ನಮ್ಮ ಆತ್ಮಗಳು ಎಂದೆಂದಿಗೂ ಒಂದೇ. ಅವಳ ದನಿಯು ಗಾಳಿಯಲ್ಲಿ ಕರಗಿತು ಮತ್ತು ಆ ರಾಗವು ಭೂಮಿಯ ಮೇಲೆ ಆ ಚಿತೆಯನ್ನು ತಲುಪಿತು. ಗಾಳಿಯಲ್ಲಿ ಯಾವುದೋ ಮಧುರ ಸ್ವರ ಕೇಳಿಸುತ್ತಿದೆ ಎಂದು ಹಳ್ಳಿಯವರಿಗೆ ಅನ್ನಿಸಿತು. ರಾಧೆಯ ಆತ್ಮವು ಕೃಷ್ಣನಿಗೆ ಬೀಳ್ಕೊಡುಗೆ ನೀಡುತ್ತಿರುವಂತೆ. ಚಿತೆಯ ಜ್ವಾಲೆಗಳು ಈಗ ಆಕಾಶವನ್ನು ಮುಟ್ಟುತ್ತಿದ್ದವು. ಜನರು ಮೌನವಾಗಿ ನಿಂತಿದ್ದರು. ಕೆಲವರು ಅಳುತ್ತಿದ್ದರು, ಕೆಲವರು ಪ್ರಾರ್ಥಿಸುತ್ತಿದ್ದರು. ಸಾಧು ಹೇಳಿದರು, ಈ ದೇಹವು ಲಯವಾಗುತ್ತಿದ್ದರೂ ಕೃಷ್ಣ ಎಂದಿಗೂ ಅಳಿಯುವುದಿಲ್ಲ. ಪ್ರೀತಿಸುವ ಪ್ರತಿ ಹೃದಯದಲ್ಲೂ, ಧರ್ಮಕ್ಕಾಗಿ ಹೋರಾಡುವವನಲ್ಲಿ, ಸತ್ಯಕ್ಕಾಗಿ ನಿಲ್ಲುವವನಲ್ಲಿ ಅವನು ಜೀವಂತವಾಗಿದ್ದಾನೆ. ಇದುವರೆಗೆ ಸುಮ್ಮನಿದ್ದ ಚರ ನಿಧಾನವಾಗಿ ಹೇಳಿದನು, ನಾನು ಅವರಿಗೆ ಬಾಣ ಬಿಟ್ಟೆ, ಆದರೆ ಇಂದು ನನಗೆ ಅನ್ನಿಸುತ್ತಿದೆ ನಾನು ಅವರಿಗೆ ಮುಕ್ತಿ ನೀಡಿದೆ. ಸಾಧು ಅವನ ಬೆನ್ನು ಸವರಿ ಹೇಳಿದರು, ಹೌದು ಜರ, ನೀನು ಅವರ ಲೀಲೆಯನ್ನು ಪೂರ್ಣಗೊಳಿಸಿದೆ. ಚಿತೆಯ ಬೂದಿ ತಣ್ಣಗಾಗುತ್ತಿದ್ದಂತೆ ಜನರು ನಿಧಾನವಾಗಿ ತಮ್ಮ ಮನೆಗಳತ್ತ ಮರಳತೊಡಗಿದರು. ಆದರೆ ಅವರ ಮನಸ್ಸಿನಲ್ಲಿ ಒಂದು ಆಳವಾದ ಶಾಂತಿಯಿತ್ತು. ತಮಗಾಗಿ ಅಸಂಖ್ಯಾತ ತ್ಯಾಗಗಳನ್ನು ಮಾಡಿದ ಆ ಪರಮಾತ್ಮನ ಅಂತಿಮ ಯಾತ್ರೆಯಲ್ಲಿ ತಾವು ಭಾಗವಹಿಸಿದವು ಎಂಬ ಭಾವನೆ ಅವರಲ್ಲಿತ್ತು. ಆ ಆಲದ ಮರ ಈಗಲೂ ಈ ಪವಿತ್ರ ಘಟನೆಯ ಸಾಕ್ಷಿಯಾಗಿ ಯಾವಾಗಲೂ ಅಲ್ಲಿಯೇ ಇರುವಂತೆ ನಿಂತಿತ್ತು. ಶ್ರೀಕೃಷ್ಣನ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಅವನ ಲೀಲೆ, ಅವನ ಪ್ರೇಮ, ಅವನ ಕೊಳಲಿನ ಸ್ವರಗಳು ಇಂದೂ ಕೂಡ ಪ್ರೇಮ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯುವ ಪ್ರತಿ ಆತ್ಮದಲ್ಲಿಯೂ ಮೊಳವುತ್ತವೆ. ದ್ವಾರಕೆಯ ಆ ರಾಜ, ಬೃಂದಾವನದ ಆ ಗೋಪಾಲ ಮತ್ತು ಕುರುಕ್ಷೇತ್ರದ ಆ ಸಾರಥಿ ಇಂದೂ ಕೂಡ ನಮ್ಮ ನಡುವೆ ಇದ್ದಾನೆ. ನಮ್ಮ ಭಜನೆಗಳಲ್ಲಿ, ನಮ್ಮ ಕಥೆಗಳಲ್ಲಿ, ನಮ್ಮ ಹೃದಯಗಳಲ್ಲಿ.